ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ಮೊದಲನೇ ಸರ್ತಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ ಹೋಗ್ತಾ ಹೇಗಿತ್ತು ಅಂತ. ಸೊ ಇವಾಗ ಫಸ್ಟು ಇಲ್ಲಿಗೆ ಬಂದೆ. ಇದು ಮಷೀನು ಮೆಟ್ರೋ ಕಾರ್ಡನ್ನು ನಾನು ಆ್ಯಕ್ಟಿವೇಟ್ ಮಾಡಬೇಕಿತ್ತು. ನನಗೆ ಗೊತ್ತಿಲ್ಲ. ಇಲ್ಲಿ ನಿಂತಿರೋ ಈ ಅಣ್ಣಗೆ ಹೇಳಿದೆ, ಅವರು ತೋರಿಸ್ಕೊಟ್ರು ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅಂತ. ರೀಚಾರ್ಜ್ ಆಲ್ರೆಡಿ ಮಾಡ್ಕೊಂಡಿದ್ದೆ, ಅದರಿಂದಾಗಿ ಆ್ಯಕ್ಟಿವೇಟ್ ಮಾಡಬೇಕಿತ್ತು. ಇಲ್ಲಾಂದರೆ ಬಸ್ಸಲ್ಲಿ ವರ್ಕ್ ಆಗೋದಿಲ್ಲ, ಅದಕ್ಕೋಸ್ಕರ. ಸೊ ಫಸ್ಟ್ ಟೈಮ್ ಬಸ್ ಹತ್ತಾ ಇರೋದು ನಾನು ಇಲ್ಲಿಗೆ ಬಂದಮೇಲೆ. ಇದು ನೆಕ್ಸ್ಟ್ ಡೇ ವ್ಲಾಗು, ದುಬೈ ಬಂದಮೇಲೆ ನೆಕ್ಸ್ಟ್ ಡೇ ವ್ಲಾಗು. ಸೊ ಇವತ್ತು ಬಸ್ಸಲ್ಲಿ ಹೋಗೋದು, ಮೆಟ್ರೋಲ್ಲಿ ಹೋಗೋದೆಲ್ಲ ಅದನ್ನು ನೋಡ್ಕೋಬೇಕು. ಆ್ಯಕ್ಚುಲಿ ಮೆಟ್ರೋಲಿ ಹೇಳ್ತಾ ಇದ್ದೀನಿ, ನಾನು ಕ್ಲೀನಾಗಿ ಕೇಳಿಸ್ಕೊತಾ ಇದ್ದೆ ನನಗೆ ಯಾವ ಸ್ಟೇಷನಲ್ಲಿ ಇಳಿಬೇಕು ಅಂತ ಗೊತ್ತಿಲ್ಲ. ಅವ್ರ ಇಂಟರ್ವ್ಯೂ ಅಡ್ರೆಸ್ ಕಳಿಸಿರೋದ್ರಲ್ಲೇ ಹೋಗ್ತಾ ಇದ್ದೆ ನಾನು. ಇಲ್ಲಿ ಜನ ಇಳ್ದಿದ ತಕ್ಷಣ ಗುಡು ಅಂತ ಓಡ್ತಾಯಿದ್ರು. ಆ ಸ್ಟಾಪಲ್ಲಿ ಇಳಿದ ಮೇಲೆ ಇದು ಶಾಪಿಂಗ್ ಕಾಂಪ್ಲೆಕ್ಸಾ, ಮೆಟ್ರೋ ಸ್ಟೇಷನ್ಸಾ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಇದ್ವು ಎಲ್ಲ ಮೆಟ್ರೋ ಸ್ಟೇಷನ್ಸು. ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಆಚೆ ಬಂದ ತಕ್ಷಣ ಅವರೇ ವೇ 1ನಲ್ಲಿ ಹೋಗಬೇಕಾ 2ನಲ್ಲಿ ಹೋಗಬೇಕಾ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಅದರಿಂದ ಸ್ವಲ್ಪ ಈಸಿ ಆಯಿತು ಟ್ರಾವೆಲ್ ಮಾಡುವಾಗ. ಆದರೆ ಇಲ್ಲಿಗೆ ಬಂದೆ ನನಗೆ ಕಷ್ಟ ಆಗಿದ್ದು. ಇಲ್ಲಿ ಒಬ್ಬರ ಹತ್ರ ಅಡ್ರೆಸ್ ಕೇಳಿದೆ. ಅವ್ರು ಬಂದುಬಿಟ್ಟು ಆ ಕಡೆ ಹೋಗ್ಬೇಕು, ಬಿಲ್ಡಿಂಗ್ಗೆ ಅಡ್ರೆಸ್ ನೋಡ್ಕೊಂಡು ನಾನೇ ಹೋಗಿರ್ಬೋದಿತ್ತು. ತಪ್ಪಾದ ಅಡ್ರೆಸ್ ಹೇಳಿದ್ರು. ಮತ್ತೆ ಕೆಳಗಡೆ ಬಂದೆ ನೋಡಿ. ಮತ್ತೆ ಕೆಳಗಡೆ ಬಂದು ಹೋಗ್ತಾ ಇದ್ದೀನಿ ನಾನು. ಯಾಕಂದರೆ ಅವ್ರು ರಾಂಗ್ ಅಡ್ರೆಸ್ ಹೇಳಿದ್ರಿಂದ ಮತ್ತೆ ನಂಗೆ ಬೇರೆ ಕಡೆ ಹೋಗಬೇಕಾಯಿತು. ಆಮೇಲೆ ನಾನೇ ಆ ಮೆಸೇಜ್ನ ಕ್ಲೀನಾಗಿ ಓದಿ ಆಮೇಲೆ ನಾನು ಅದು ಬಿಲ್ಡಿಂಗ್ ನೇಮ್ನ ನೋಡ್ಕೊತ ಅಡ್ರೆಸ್ನ ಕಂಡುಹಿಡ್ಕೊಂಡೆ. ಯಾಕಂದರೆ ಬಂದಿರೋ ಮೊದಲನೇ ದಿನ ನನ್ನ ಹತ್ರ ನೆಟ್ ಕೂಡ ಇದ್ದಿಲ್ಲ, ವೈಫೈ ಮಾತ್ರ. ನಾನು ಸ್ಕ್ರೀನ್ಶಾಟ್ ಹಿಡ್ಕೊಂಬಂದಿದ್ದೆ ಮ್ಯಾಪ್ದು, ಅದರಿಂದಾಗಿ ನಂಗೆ ಪ್ರಾಬ್ಲಮ್ ಆಯ್ತು ಅಷ್ಟೇ. ಸೊ ಅದಾದಮೇಲೆ ನಾನು ಇಂಟರ್ವ್ಯೂವಿನಿಗೆ ಹೋದೆ. ಅವ್ರು ನಂಗೆ 9:30ಗೆ ಬರೋಕ್ಕೆ ಹೇಳಿದರು. ಎಂಥ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ 12:30ಗೆ ಅವ್ರು ಬಂದರು. ನನಗಂತೂ ಬೇಜಾರೇ ಆಗೋಯಿತು, ಅಷ್ಟೊತ್ತವರೆಗೂ ಕಾಯಿಸೋದಾ ಅಂತ. ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ನಾನು 9:30 ಅಲ್ವಾ ಅಂದ್ಕೊಂಡು ಬೇಗ ಓಡೋದೆ. ಸೊ ಇಂಟರ್ವ್ಯೂ ಮುಗಿಸ್ಕೊಂಡು ಅವ್ರು ಕೇಳಿದ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ಆಮೇಲೆ ಹೊರಟೆ ನಾನು. ಅದೇ ಮೆಟ್ರೋ ಸ್ಟೇಷನ್ಗೆ ಮತ್ತೆ ಹೋಗ್ತಾ ಇದ್ದೀನಿ. ಇದೇ ಅಡ್ರೆಸ್ಗೆ ಹೋಗಿದ್ದು ನಾನು. ಸೊ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮತ್ತೆ ಮೆಟ್ರೋ ಹಿಡ್ಕೊಂಡು ಸೇಮ್ ಪ್ರೊಸೀಜರ್ ಮೆಟ್ರೋಗೆ ಹೋಗಿ ಅದಾದಮೇಲಿಂದ ಹೋಗಬೇಕು. ನಮ್ಮೂರಲ್ಲೇ ಎಷ್ಟೋ ಪರವಾಗಿಲ್ಲ ಅಲ್ವಾ. ಅಡ್ರೆಸ್ ಕೇಳಿದ್ರೆ ಆಟೋ ಅಣ್ಣಂದ್ರಿಗೆ ಯಾರಿಗಾದ್ರೂ ಚಿತ್ರದುರ್ಗದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತಾರೆ. ಬ್ಯಾಂಗ್ಳೂರಲ್ಲೂ ಅಷ್ಟೇ, ನೀವು ಯಾರನ್ನಾದ್ರೂ ಅಡ್ರೆಸ್ ಕೇಳಬೇಕಂటే ಆಟೋ ಅಣ್ಣಂದ್ರನ್ನ ಎಲ್ಲಾದರೂ ಹಿಡ್ಕೊಂಡು ಅವ್ರನ್ನ ಕೇಳಿದ್ರೆ ಅಡ್ರೆಸ್ಸು ಕರೆಕ್ಟಾಗಿ ಅಲ್ಲಿಗೆ ಹೋಗಿ ತಲುಪಿಸ್ಬಿಡ್ತಾರೆ. ಅಷ್ಟು ಕ್ಲೀನಾಗಿ ಅಡ್ರೆಸ್ ಹೇಳ್ತಾರೆ. ಆದರೆ ಇಲ್ಲಿರೋ ಜನ ಅಂತೂ ಅಡ್ರೆಸ್ ಹೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ನಿಂತ್ಕೊಳ್ಳೋಕ್ಕೇ ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ನಾವೇನಾದರೂ ಕೇಳಿದ್ರೆ ಏನು ಹೇಳ್ಬಿಡ್ತಾಳೋ ಇವಳು ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಇಲ್ಲಂತೂ ಏನೋ ನಾವು ಅವ್ರ ಆಸ್ತಿನ ಇಲ್ಲೇ ಬರ್ಸ್ಕೊಳ್ಳೋ ಥರ ಆಡ್ತಾರೆ. ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಅಲ್ವಾ ಬೇರೆ ದೇಶದಲ್ಲಿ ನಮ್ಮ ಲೈಫ್ ಸ್ಟೈಲ್ಗೆ. ನಮ್ಮ ದೇಶದಲ್ಲಿ ಯಾರೂ ಆ ರೀತಿ ಮಾಡಲ್ಲ. ಅದು ಎಕ್ಸ್ಪೆಷಲಿ ಬ್ಯಾಂಗ್ಳೂರಲ್ಲಂತೂ ಎಲ್ರನ್ನೂ ಹೆಲ್ಪ್ ಮಾಡ್ತಾರೆ. ನಮ್ಮ ಬೆಂಗಳೂರು ಇದೆಯಲ್ಲ, ಎಲ್ಲರನ್ನೂ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ನಮ್ಮ ಕನ್ನಡದ ಜನ. ನಮ್ಮ ಕರ್ನಾಟಕದಲ್ಲಿ ಕನ್ನಡದವ್ರು ಬಿಟ್ಟರೆ ಬೇರೆ ಯಾರೇ ಇದ್ದಾರೆ. ಅಲ್ಲೂ ಅಷ್ಟೇ, ಜಾಬ್ಗೆ ನಾವೇ ಅಲ್ದಾಡಬೇಕೇ ಹೊರತು ಈ ಹಿಂದಿಯವರು, ಈ ತಮಿಳವರು, ಕೇರಳದವರು ಅಷ್ಟು ಅಲ್ದಾಡೋಲ್ಲ. ಬಂದ ತಕ್ಷಣ ಅವ್ರುಗಳಿಗೆ ಜಾಬ್ ಸಿಕ್ಬಿಡುತ್ತೆ. ಈ ಪುಟಾಣಿ ನೋಡಿ, ನಂಗೆ ಇವಳು ತುಂಬ ಇಷ್ಟ ಆದ್ಲು. ಅವ್ರ ಅಪ್ಪನ ಜೊತೆ ಬಂದಳು. ಅವ್ರ ಅಪ್ಪನ್ನೇ ನೋಡ್ಕೊತಾ ಇದ್ಲು. ಬರ್ತಾ ಮೆಟ್ರೋ ತುಂಬ ರಶ್ ಆಗಿದ್ದಕ್ಕೆ ಅವ್ರ ಅಪ್ಪ ಶೂಸ್ನೇ ನೋಡ್ತಾ ಇದ್ಲು ಕೆಳಗಡೆ ಅವಳು. ಯಾಕಂದರೆ ಅವಳಿಗೆ ಅವರಪ್ಪ ಕಾಣಿಸ್ತಾ ಇರಲಿಲ್ವಲ್ಲ, ಅದಕ್ಕೆ ಶೂಸ್ ನೋಡಿ ಓಕೆ ನಮ್ಮಪ್ಪ ಇನ್ನೂ ಸ್ಟಾಪಲ್ಲಿ ಇಳ್ದಿಲ್ಲ ಅಂತ ಅನ್ಕೊತಾ ಇದ್ಲು. ಕೊನೆಗೆ ನೋಡಿದ್ರೆ ಇವಳು ನನ್ನ ಸ್ಟಾಪಲ್ಲೇ ಇಳಿದ್ಲು. ನಾನು ಇಲ್ಲಿ ಇಳಿಬೇಕಿತ್ತು, ಅಲ್ಲೇ ಇಳಿದ್ಲು. ಅವಳು ಪಾಡುಗಳು ಆಟ ಆಡ್ತಾಯಿದ್ಲು. ಆ ಮಿರರಲ್ಲಿ ಅವಳು ಫೇಸ್ ಕಾಣ್ತಾ ಇದ್ದಿದ್ದನ್ನ ನೋಡಿಕೊಂಡು ಅವಳೇ ಆಟ ಆಡ್ಕೊಂಡಿದ್ಲು. ಖುಷಿ ಆಯಿತು ನನಗೆ ಅವಳನ್ನ ನೋಡಿ. ನನ್ನ ಪಕ್ಕನೇ ಕೂತ್ಕೊಂಡಿದ್ಲಲ್ಲ, ಅದಕ್ಕೆ ಹ್ಯಾಪಿಯಾಗಿತ್ತು. ಮತ್ತು ಮೆಟ್ರೋ ಸ್ಟೇಷನಲ್ಲಿ ಬಿಸಿಲು ಅಂತ ಅಂದ್ಕೊಬೇಡಿ, ಫುಲ್ಲು AC ಫ್ರೆಂಡ್ಸ್. ಸಿಲಿ ನನಗೆ ತಲೆನೋವೇ ಬಂದುಬಿಡ್ತು. ಯಾಕಂದರೆ ಮೊದಲು ವರ್ಕ್ ಮಾಡಿದ್ದೀನಿ, AC ಇತ್ತು. ತುಂಬ ದಿನ ಗ್ಯಾಪ್ ಆಯ್ತಲ್ಲ, ಅದರಿಂದ ಅನಿಸುತ್ತೆ, ಮೇ ಬಿ, ನನಗೂ ಗೊತ್ತಿಲ್ಲ. ಸೊ ಫೈನಲಿ ಬಸ್ ಸ್ಟಾಪಲ್ಲಿ ಇಳಿದೆ. ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ಆಯಿತಾ. ನಾನೇನು ಅಂದ್ಕೊಂಡೆ, ನಮ್ಮೂರುಗಳಲ್ಲಿ ಬರುತ್ತಲ್ಲ, ಬರುವಾಗ ಈ ಬಸ್ ಸ್ಟಾಪಲ್ಲೇ ಇಳಿದಿದ್ದು. ಆಮೇಲೆ ಹೋಗುವಾಗ ಆಪೋಸಿಟಲ್ಲಿರೋ ಕಡೆ ಇಳಿಬೇಕಿತ್ತು, ಇಲ್ಲೇ ಇಳಿದೋಗ್ಬಿಟ್ಟಿದ್ದೀನಿ ಅಂತ ಒಂದು ತಪ್ಪು. ಎರಡನೇ ತಪ್ಪು ಏನು ಮಾಡಿದೆ ಅಂತಂದರೆ, ಬರುವಾಗ ಇಷ್ಟು ಹತ್ತಿರ ಇದೆ ಅಲ್ವಾ ಮೆಟ್ರೋ ಸ್ಟೇಷನು, ಏನಕ್ಕೆ ಬಸ್ಸಲ್ಲಿ ಸುಮ್ಮನೆ 3 ಗ್ರಾಮ್ ವೇಸ್ಟ್ ಮಾಡಬೇಕು. 3 ಗ್ರಾಮ್ ಅಂತ ಅಂದರೆ ನಮ್ಮೂರು ದುಡ್ಡಿಗೆ ಎಷ್ಟಾಗುತ್ತೆ ಗೊತ್ತಾ, 26, 49, 69 ರೂಪಾಯಿ ಆಗುತ್ತೆ. ಯಾಕೆ 70 ರೂಪಾಯಿ ವೇಸ್ಟ್ ಮಾಡೋದು ಅಂದ್ಕೊಂಡು ಫ್ರೆಂಡ್ಸ್, ನಡ್ಕೊಂಡು ಹೋಗೋಣ ಅಂತ ಶುರು ಮಾಡಿದೆ.
ಅದು ಅಡ್ರೆಸ್ ನೋಡೋಕ್ಕೆ ಇಲ್ಲೇ ಇರೋ ಥರ ಇತ್ತು. ಆದರೆ ನಡೆಯಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ದೂರ ಅಂದರೆ ಹತ್ತತ್ರ ಅದು 4 ಕಿಲೋಮೀಟ್ರ್ ಮೇಲೆ ಇದೆ. ನಾನು ಅದನ್ನು ಅಷ್ಟು ಅಬ್ಸರ್ವೇ ಮಾಡಲಿಲ್ಲ. ಅದು ಬಸ್ಸಲ್ಲಿ ಬಂದಿದ್ದಲ್ವ ಬೆಳಗ್ಗೆ, ಅಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು. ಹತ್ತಿರ ಇದ್ದಂಗೆ ಅನ್ನಿಸ್ತಾ ಇತ್ತು ನನಗೆ. ಆದರೆ ನಡೆಯುವಾಗ ಗೊತ್ತಾಯಿತು ತುಂಬಾ ದೂರ ಇದೆ ಅಂತ. ನಾನು ರೂಟ್ ಹಿಡ್ಕೊಂಡಿದ್ದೇ ತಪ್ಪು. ಈ ರೂಟಲ್ಲಿ ಬಸ್ಸು, ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ನಡೆದಿದ್ದು. ಆ ಕಡೆ ಸೈಡ್ ಕ್ರಾಸ್ ಮಾಡೋಣ ಅಂದರೆ ಅದು ಬೇರೆ ಪ್ಲೇಸಿಗೆ ಹೋಗುತ್ತೆ, ನಾನಿರೋ ಪ್ಲೇಸಿಗೆ ಬಸ್ ಹೋಗೋದಿಲ್ಲ. ಹಿಂಗೆ ನಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದು ದುಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿ ನಾನು ಎಕ್ಸ್ಪ್ಲೋರ್ ಆಗಿಬಿಟ್ಟೆ. ಯಾಕಂದರೆ ನನಗೆ ಇಲ್ಲಿ ಯಾರೂ ಚಪ್ಪಲಿ ಹಾಕ್ಕೊಂಡು ನಡೆಯೋದಿಲ್ಲ ಇಲ್ಲಿ. ಯಾಕಂದರೆ ಈ ಬಿಸಿಲಲ್ಲಿ ನಡೆಯೋಕ್ಕೆ ಆಗೋದಿಲ್ಲ ಚಪ್ಪಲಿಲಿ. ಯಾಕೆ ಅಂತಂದರೆ ಚಪ್ಪಲಿ ಹಾಕ್ಕೊಳ್ಳೋಕ್ಕಲ್ವಾ ಅಂತ ಅಲ್ಲ, ಬಿಸಿಲಿಗೆ ಅಷ್ಟು ಬೆವರುತ್ತೆ, ಚಪ್ಪಲಿ ಜಾರುತ್ತೆ ತುಂಬ. ಆ ಮಿಸ್ಟೇಕ್ನ ನಾನು ಮಾಡಿದ್ದು, ಚಪ್ಪಲಿ ಹಾಕ್ಕೊಂಡಿದ್ದು. ಇಲ್ಲಿ ನೋಡಿ ಮ್ಯಾಪ್ ಹಾಕಿದ್ರು, ಆ ಮ್ಯಾಪಲ್ಲಿ ಕರೆಕ್ಟಾಗಿ ಹೋಗ್ತಾ ಇದ್ದೀನ ಅಲ್ವಾ ಅಂತ ಒಂದು ಚೆಕಿಂಗ್ ಬೇರೆ. ನನ್ನ ಮೇಲೆ ನನಗೆ ನಗು ಬರ್ತಾಯಿತ್ತು, ಏನಪ್ಪ ಇದು ನಾನು ಹಿಂಗೆಲ್ಲ ಮಾಡ್ತಾಯಿದ್ದೀನಿ ಇಲ್ಲಿಗೆ ಬಂದುಬಿಟ್ಟು ಅಂತ. ಆಮೇಲೆ ಮ್ಯಾಪ್ ಚೆಕ್ ಮಾಡಿಕೊಂಡು ಹೋದೆ. ನಾನು ಆ್ಯಕ್ಚುಲಿ ಸ್ಲಿಪ್ಪರ್ಸ್ ಹಾಕ್ಕೊಂಬಂದಿದ್ದು ತಪ್ಪು. ನನ್ನ ಕೈಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಅದರಲ್ಲಿ ಫುಲ್ಲು ಬೆವರ್ಬಿಟ್ಟು ಜಾರ್ತಾ ಇತ್ತು ಚಪ್ಪಲಿ. ನನಗಂತೂ ಗಾಯನೇ ಆಗಿಬಿಡ್ತು ಕಾಲಲ್ಲಿ. ಆಮೇಲೆ ಕೊನೆಗೆ ಒಂದು ಎಂಡಿಂಗಲ್ಲಿ ಏನು ಮಾಡಿದೆ ಗೊತ್ತಾ, 2 ಚಪ್ಪಲಿನ ಬಿಚ್ಚು ಕೈಯಲ್ಲಿ ಹಿಡ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಹೋದೆ. ಇನ್ನೇನು ಮಾಡೋದು ಅಂತ. ಸೊ ತುಂಬ ಬಿಸಿಲು ಫ್ರೆಂಡ್ಸ್, ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಎ ಸಿಲಿ ಕೂತ್ಕೊಳ್ಳೋಣ ಅಂತ. ಇದು ಇಲ್ಲಿರೋ ಬಸ್ ಸ್ಟಾಪ್ಸು. ಎಲ್ಲ ಬಸ್ ಸ್ಟಾಪ್ಸಲ್ಲೂ ಬಂದು ಎ ಸಿ ಇರುತ್ತೆ, ಒಳಗಡೆ ಹೋಗಿ ಕೂತ್ಕೋಬೋದು, ಅದಕ್ಕೆ ಮಾಡಿದ್ದಾರೆ. ಸೊ ನಾನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಎ ಸಿಲಿ. ಯಾಕಂದರೆ ತುಂಬ ದೂರ ನಡ್ಕೊಂಬಂದಿದ್ದೆ, ನನಗೆ ಅದು ಆಗ್ತಾ ಇರಲಿಲ್ಲ ಹೋಗೋದಕ್ಕೆ. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಲ್ಲೋಗಿ. ರಿಲ್ಯಾಕ್ಸ್ ಆದಮೇಲೆ ಮತ್ತೆ ನಡೆಯೋಣ ಅಂತ. ಯಾಕಂದರೆ ಅಲ್ಲಿಂದ ಬಸ್ ಸ್ಟಾಪ್ ಮಾತ್ರ ತುಂಬ ಹತ್ತತ್ರನೇ ಇದೆ. ಸೊ ಎಲ್ಲ ಒಂದೊಂದು ಬಸ್ ಸ್ಟಾಪಲ್ಲೂ ಹೋಗಿ ಕೂತ್ಕೊಂಡು ಕಾಲು ಬೇರೆ ಉರಿತಾ ಇತ್ತಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲೆಲ್ಲ ತಣ್ಣಗೆ ಮಾಡ್ಕೊಂಡು ಆಮೇಲೆ ಹೊರಡ್ತಾ ಇದ್ದೆ ನಾನು. ಹಾಗೆಯೇ ನಡ್ಕೊಂಡು ಹೋಗ್ತಾಯಿದ್ದೆ. ಇನ್ನೂ ತುಂಬ ದೂರ ಇದೆ ಆ್ಯಕ್ಚುಲಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಎಷ್ಟು ದೂರ ನಡ್ಕೊಂಡು ಹೋಗಿದ್ದೀನಿ ಅಂತ. ವೀಡಿಯೋಲಾದರೆ ಇನ್ನು ಇಷ್ಟೇ ನಾನು ಎಕ್ಸ್ಪ್ಲೋರ್ ಮಾಡಿರೋದು. ಆದರೆ ನಾನು ನಡೆದಿದ್ದು ತುಂಬ ದೂರ ಇತ್ತು. ನನಗೆ ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಅದರಿಂದ ಮಿಸ್ಟೇಕ್ ಮಾಡಿಕೊಂಡೆ ನಾನೇ. ಸೊ ಎಷ್ಟೋ ಆಸೆ ಕನಸುಗಳನ್ನ ಹೊತ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ನನ್ನ ಗುರಿ ನನಗೊಂದು ಮನೆ ತೊಗೋಬೇಕು ಬೆಂಗಳೂರಲ್ಲಿ ಅನ್ನೋ ಒಂದು ಆಸೆ ಅಷ್ಟೇ. ಆಸೆ ನೆರವೇರುತ್ತಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ಆಸೆಗೆ ಇಲ್ಲಿವರೆಗೂ ಬಂದಿದ್ದೀನಿ, ನೋಡೋಣ ಆಗುತ್ತೆ ಅಂತ ದೇವ್ರನ್ನ ನಂಬೋಣ. ನೀವು ನನ್ನ ಜೊತೆಗಿದ್ದೀರಾ, ಪ್ರೇ ಮಾಡಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಕ್ಚುಲಿ ವ್ಯೂಸ್ ಹೋಗ್ತಾಯಿಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ಚೆನ್ನಾಗೇ ಹೋಗ್ತಾಯಿದೆ. ಆದರೆ ಏನು ಮಾಡೋದು, ನಮ್ಮ ಪ್ರಯತ್ನ ನಾವೇ ಮಾಡೋಣ. ನನ್ನ ಹತ್ರ ಇರೋ ಫೋನಲ್ಲಿ ನನ್ನ ಕೈಲಾದಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಯಾಕಂದರೆ ದೊಡ್ಡ ದೊಡ್ಡ ಸಿಟಿಗೆ ಹೋಗಿ, ಮಾಲ್ಸಿಗೆ ಹೋಗಿ ಎಲ್ಲ ಮಾಡೋ ಅಷ್ಟು ನನ್ನ ಹತ್ರ ಬಡ್ಜೆಟ್ ಇಲ್ಲ. ಸೊ ನಾನು ಎಲ್ಲಿದ್ದೀನೋ ಹೇಗಿದ್ದೀನೋ ಆ ಥರನೇ ಲೈಫ್ ಸ್ಟೈಲ್ ತೋರ್ಸೋಕ್ಕಾಗೋದು. ಮಿಡಲ್ ಕ್ಲಾಸ್ ಅಂದ್ರೇ ಆ ರೀತಿಯೇ ಅಲ್ವಾ, ನಾವು ಹಳ್ಳಿ ಜನ, ಹಾಗೆ ಇರೋಕ್ಕಾಗೋದು. ಸೊ ನನ್ನ ಕೈಲಾದಷ್ಟು ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ನಾನೆಲ್ಲಾದರೂ ಆ ಥರ ಪ್ಲೇಸಸ್ಗೆ ಹೋದರೆ, ಶಾಪಿಂಗ್ ಎಲ್ಲ ನಮ್ಮ ಕೈಲಾಗಲ್ಲ. ಇಲ್ಲಿ ನೋಡಿ ಕರೆಂಟ್ ವೈರ್ಗಳೆಲ್ಲ ನಮ್ಮೂರಲ್ಲೆಲ್ಲ ದೊಡ್ಡ ದೊಡ್ಡ ಕಂಬ ಇಟ್ಟಿರ್ತಾರೆ, ಆದರೆ ಇವರೆಲ್ಲ ಭೂಮಿ ಒಳಗೆ ಬಿಟ್ಕೊಂಡಿದ್ದಾರೆ. ಅದೇ ಆ ಕಂಬಗಳಿತ್ತು, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಕೂಡ ಒಂದು ಬಸ್ ಸ್ಟಾಪೇ. ಆ್ಯಕ್ಚುಲಿ ಹಿಂದ್ಗಡೆ ಇರೋ ಬಸ್ ಸ್ಟಾಪಲ್ಲಿ ಎ ಸಿ ಇದೆ ಅಲ್ವಾ, ಅದಕ್ಕೆ ಇಲ್ಲಿಲ್ಲ. ಸೊ ಇಲ್ಲಿ ಇವರೆಲ್ಲರೂ ನಿಂತ್ಕೊಂಡಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಸಿಗುತ್ತಲ್ಲ ಅಲ್ಲಿ ಬಸ್ ಸ್ಟಾಪಲ್ಲಿ ಇದ್ದಿದೆ. ಇದು ನೋಡಿ ಪೇಯ್ಡ್ ಪಾರ್ಕಿಂಗ್ ಆ್ಯಕ್ಚುಲಿ ಇದು ಕಾರ್ಗಳಿಗೆ. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.